ನೋಡಿ, ಇದು ನಾಗನಹಳ್ಳಿ ಮುಖ್ಯ ರಸ್ತೆ. ನಾಗನಹಳ್ಳಿಯಿಂದ ವೈಟ್ಫೀಲ್ಡ್ಗೆ ಹೋಗೋಂಥ ಒಂದು ಕನೆಕ್ಟಿವಿಟಿ ರಸ್ತೆ. ಇಲ್ಲಿ ಏನು ಗಾರ್ಬೇಜ್ ಇದೆಯಲ್ಲ, ಈ ಗಾರ್ಬೇಜು ಡೈಲಿ ಇಲ್ಲಿ ತಂದು ಹಾಕ್ಬಿಟ್ಟು ಹೋಗ್ತಾರೆ. ಯಾರು ಹಾಕ್ಬಿಟ್ಟು ಹೋಗ್ತಾರೆ ಅಂದರೆ ಇಲ್ಲಿ ಯಾರು ಸ್ಥಳೀಯರು ಹಾಕೋದಿಲ್ಲ. ಇಲ್ಲಿ ಏನು ಹೊರಗಡೆಯಿಂದ ಇಲ್ಲಿ ತಮ್ಮ ಹೊಟ್ಟೆಪಾಡಿಗೆ ಬಂದಿರ್ತಾರೆ, ಅವರು ಇಂಥ ಅಲ್ಕ ಕೆಲಸಗಳನ್ನ ಮಾಡೋದು. ಇವ್ರು ಯಾರು ನೇಪಾಳದಿಂದ ಬಂದಿರ್ತಾರೆ, ಹಿಂದಿಯವರು, ಅವರೆಲ್ಲ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋದು. ಅಲ್ಲಿ ಒಳ್ಳೊಳ್ಳೆ ಸಂಬಳ ತಗೊಳೋದು. ಇಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಪರಿಸರವನ್ನು ಹಾಳು ಮಾಡೋಕ್ಕೆ ಇವರು ಬರೋದು. ಹಾಗಾಗಿ BBMP ಅಧಿಕಾರಿಗಳು ಈ ಥರ ಜಾಗಗಳನ್ನ ಗುರುತಿಸಿ ಒಂದು ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿ ಅಥವಾ ಗಾರ್ಡ್ನ ಫಿಕ್ಸ್ ಮಾಡಿ ಅವ್ರಿಗೆ ಕಠಿಣವಾದಂಥ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಬೇಕು. ಇಲ್ಲಿ ಯಾರು ಸ್ಥಳೀಯರು, ಕನ್ನಡಿಗರು ಈ ಥರ ಖಂಡಿತ ಮಾಡೋದಿಲ್ಲ. ಈ ಥರ ಅಲ್ಕ ಕೆಲಸ ಯಾರೂ ಮಾಡೋದಿಲ್ಲ. ಇಲ್ಲೇನು ಹೊರ ರಾಜ್ಯದಿಂದ ದುಡಿಯೋಕ್ಕೆ ಅಂತ ಬಂದಿರ್ತಾರಲ್ಲ, ಅವರೇ ಈ ಥರ ಕೆಲಸಗಳು ಮಾಡೋದು. ಇಲ್ಲಿ ದುಡಿಯೋದು, ಅವ್ರ ಸಂಬಳ ಅವ್ರು ತೊಗೊಂಡೋಗೋದು, ಅವ್ರ ಉದ್ಧಾರ ಅವ್ರು ಆಗ್ತಾರಷ್ಟೇ. ಆದರೆ ಇಲ್ಲಿ ನಮ್ಮ ಸುತ್ತಮುತ್ತ ಇರೋ ಅಂಥ ಪರಿಸರನ ಹಾಳು ಮಾಡೋಕ್ಕೆ ಅಂತಲೇ ಇವರು ಹೊರ ರಾಜ್ಯದಿಂದ ಬಂದು ಈ ಥರ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಪಾಪ GBAಯಿಂದ ಪಾಪ ಗಾಡಿ ಬರ್ತದೆ, ಮನೆಗೂ ಬರ್ತದೆ. ಅವರು ಬೆಳಗ್ಗೆ ಎದ್ದು ಹಾಕಲ್ಲ. ಗಾಡಿಗೆ ಹೋಗಿ ಹಾಕಿದ್ರೆ ಸಮಸ್ಯೆ ಇರೋಲ್ಲ. ಇವ್ರು ಗಾಡಿಗೆ ಹಾಕಲ್ಲ. ಅವ್ರು ಹೋಗ್ಬಿಟ್ಟು ಅವರೇ ಗಾಡೀಲಿ ಬರ್ತಾರೆ ಕಸನ. ಆಫೀಸ್ಗೆ ಹೋಗೋ ಟೈಮಲ್ಲಿ ಇಲ್ಲಿ ರೋಡ್ ಸೈಡಲ್ಲಿ ಬಿಸಾಕ್ಬಿಟ್ಟು ಹೋಗೋದು. ಹಾಗಾಗಿ GBA ಅಧಿಕಾರಿಗಳು ಅಂಥವ್ರ ವಿರುದ್ಧ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕು. ಇದೊಂದು ಮಾದರಿ ಆಗಬೇಕು. ಇಲ್ಲಾಂದರೆ ಇವರೆಲ್ಲ ಹಾಳು ಮಾಡಿಬಿಟ್ಟು ಅವ್ರವ್ರ ರಾಜ್ಯಕ್ಕೆ ವಾಪಸ್ ಹೊರಟೋಗ್ತಾರೆ. ದಯವಿಟ್ಟು GBA ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಒಬ್ಬರನ್ನ ಫಿಕ್ಸ್ ಮಾಡಿ ಹೊರ ರಾಜ್ಯದಿಂದ ಬಂದು ಇಲ್ಲಿ ಯಾರು ಹಾಳು ಮಾಡ್ತಾಯಿದ್ದಾರೆ ಪರಿಸರವನ್ನು, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು. ನೋಡಿ, ಇದು ಮುಖ್ಯ ರಸ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ರಸ್ತೆ, ನಮ್ಮ ಪರಿಸರ. ಆದರೆ ಇವ್ರು ಯಾರೋ ಹೊರಗಡೆಯಿಂದ ಬಂದಿರತಕ್ಕಂಥ ದುಡಿಲಿಕ್ಕೆ ಹೊಟ್ಟೆಪಾಡಿಗೆ ಬಂದಿರೋಂಥವ್ರು ಹಾಳು ಮಾಡೋಂಥದ್ದು. ಇದು ನಮ್ಮ ಪರಿಸರ ಹಾಳು ಮಾಡೋಕ್ಕೆ ಬಂದಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳಿಸ್ತೀನಿ. ದಯವಿಟ್ಟು ತಾವು ಸಹ ಪ್ರೋತ್ಸಾಹ ಕೊಡಬೇಕು ಅಂಥೇಳಿ ಈ ವಿಡಿಯೋವನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.